ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಇಡ್ಲಿ ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಶೀತಾಗಿ ವಾಯ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಕೆಲವು ಕಡೆ ಎಲ್ಲ ಮ್ಯೂಸಿಕ್ ಕೊಟ್ಟೆ. ನಾನಿಲ್ಲಿ ಅಕ್ಕಿ ತರಿಯನ್ನ ಉಪಯೋಗಿಸಿಕೊಂಡು ಈ ಇಡ್ಲಿಯನ್ನ ಮಾಡಿರ್ತೇನೆ. ಉದ್ದು 1 ಕಪ್ಪು, 2 ಕಪ್ಪಷ್ಟು ಅಕ್ಕಿ ತರಿ, ಇಡ್ಲಿ ತರಿ ಅಂತ ಹೇಳಿ ಸಿಗ್ತದಲ್ಲ, ಅದನ್ನ ಉಪಯೋಗಿಸಿಕೊಂಡು ಮಾಡಿದ್ದು. ಉದ್ದಿನ ಬೇಳೆ ನೆನೆಸಿರ್ಬೇಕಾದ್ರೆ ಒಂದ್ ಸ್ವಲ್ಪ ಮೆಂತೆ ಕೂಡ ನೆನೆಸಿದ್ದೇನೆ. ಮೆಂತೆ ಕೂಡ ಜೊತೆಗೆ ಉದ್ದಿನ ಬೇಳೆ ಜೊತೆಗೆ ಹಾಕೊಂಡಿದ್ದೇನೆ. ಒಂದು 20 ನಿಮಿಷ ಬೇಯಲಿ, ರುಚಿಯಾದ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಹಾಗೆ ನಾನೊಂದು ಇಲ್ಲಿ ಚಟ್ನಿಯನ್ನ ಮಾಡ್ಕೊಂಡಿದ್ದೇನೆ. ಕೆಂಪು ಚಟ್ನಿ, ಈರುಳ್ಳಿ ಹಾಕಿ ಮಾಡಿದಂತಹ ಚಟ್ನಿ. ತುಂಬಾನೇ ಚೆನ್ನಾಗಿ ಬಂದಿದೆ. ಇಡ್ಲಿ ಸಾಫ್ಟ್ ಆಗಿ ಬಂದಿದೆ. ಮಾಡ್ಲಿಕ್ಕೆ ಕೂಡ ತುಂಬಾನೇ ಈಸಿ ಆದ ರೆಸಿಪಿ ಅಂತ ಹೇಳಿದ್ರೆ ಇಡ್ಲಿ ಅಂತ ಹೇಳಿ ಹೇಳ್ಬೋದು. ಹಾಗೆ ತುಂಬಾ ಇಷ್ಟ ನನಗೆ. ಇಲ್ಲಿ ನಿಮ್ಗೆ ಹೈ ಪ್ರೋಟೀನ್ ಆಗ್ಬೇಕು ಅಂತ ಹೇಳಿದ್ರೆ ಕಡಲೆ ಬೇಳೆ ಹಾಕೊಂಡು, ಹಾಗೆ ಅಥವಾ ಇದು ಸಿರಿಧಾನ್ಯಗಳಲ್ಲಿ ಕೂಡ ನೀವು ಈ ತರ ಇಡ್ಲಿಗಳನ್ನ ಮಾಡಬಹುದು. ಊದಲಲ್ಲಿ ಇಡ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ವೈಟ್ ಆಗಿ ಬರ್ತದೆ. ಊದಲು ಅಥವಾ ಏನದಕ್ಕೆ ಇಂಗ್ಲಿಷ್ ಅಲ್ಲಿ ಬಾರ್ನಿಯಾರ್ಡ್ ಮಿಲ್ಲೆಟ್ ಅಂತ ಹೇಳ್ತಾರೆ, ಅದು ತುಂಬಾ ಚೆನ್ನಾಗಿರ್ತದೆ ಇಡ್ಲಿ ಮಾಡ್ಲಿಕ್ಕೆ. ಹಾಗೆ ನವಣೆಯಿಂದ ಕೂಡ ಇಡ್ಲಿ ಚೆನ್ನಾಗಿರ್ತದೆ. ದೋಸೆ ಮಾಡ್ಬೋದು, ಹಾಗೆ ಪುಲಾವ್ ಎಲ್ಲ ಮಾಡ್ಬೋದು ಸಿರಿಧಾನ್ಯಗಳಲ್ಲೆಲ್ಲ. ಮುಂದಿನ ದಿನಗಳಲ್ಲಿ ನಾನು ಸಿರಿಧಾನ್ಯ ಈಗ ತಂದದ್ದಿಲ್ಲ ನನ್ನ ಹತ್ರ, ತಂದಾಗ ನಾನು ಪುಲಾವ್ ಆ ಥರ ರೆಸಿಪಿಗಳನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೇನೆ. ನಿನ್ನೆ ಮೊನ್ನೆ ಎಲ್ಲ ಡಯಟ್ ಬಗ್ಗೆ ಟಿಪ್ಸ್ ಕೊಟ್ಟೆ, ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಇವತ್ತು ಇಡ್ಲಿ ಬ್ರೇಕ್ಫಾಸ್ಟಿಗೆ. ಮಾರ್ನಿಂಗ್ ಡ್ರಿಂಕ್ ಮಾಮೂಲಿ ಇವತ್ತು ಶೀತ ಆಗಿತ್ತು, ಹಾಗೆ ನಾನು ಒಂದ್ ಸ್ವಲ್ಪ ಪೆಪ್ಪರ್ ಪುಡಿ, ಒಂದ್ ಸ್ವಲ್ಪ ಅರಿಶಿನ, ಹಾಗೆ ಬಿಸಿನೀರಿಗೆ ಅದೆಲ್ಲ ಹಾಕೊಂಡು ಸ್ವಲ್ಪ ಲೆಮನ್ ಎಲ್ಲ ಹಾಕೊಂಡು ಕುಡ್ದೆ. ನಂಗೆ ಶೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಶೀತ ಅಕ್ಷಿ ಅಂತ ಹೇಳಿ ತುಂಬಾ ಸೀನ್ ಬರ್ತಾ ಇತ್ತು. ಹಾಗಾಗಿ ಕೆಲವೆಲ್ಲ ಶೂಟ್ ಮಾಡ್ಲಿಲ್ಲ, ಅಲ್ಲಲ್ಲಿ ಸ್ಕಿಪ್ ಮಾಡ್ಕೊಂಡು ಕೆಲವು ಕ್ಲಿಪ್ಸ್ ಅನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡಿದ್ದೇನೆ. ಮತ್ತೊಂದು ಬ್ರೋಕನ್ ವೀಟ್ ಇಂದ ಕಿಚಡಿಯನ್ನ ಮಾಡ್ತಾ ಇದ್ದೇನೆ. ಬ್ರೋಕನ್ ವೀಟ್ ಅಂತ ಹೇಳಿದ್ರೆ ನಾವಿಲ್ಲಿ ಗೋಧಿ ನುಚ್ಚು ಅಂತ ಹೇಳಿ ಹೇಳ್ತೇವೆ. ಗೋಧಿ ನುಚ್ಚನ್ನ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಗೋಧಿ ನುಚ್ಚು ಈ ಕಪ್ಪಿನ ಅಳತೆಯಲ್ಲಿ ಹೇಳ್ಬೋದು. ಇದ್ರಲ್ಲಿ ಒಂದು ಅರ್ಧ ಕಪ್ಪು ಗೋಧಿ ನುಚ್ಚು ಹಾಕೊಂಡಿದ್ದೆ. ಒಬ್ರಿಗೆ ಮಾಡುವಾಗ ಇಷ್ಟೇ ನಾನು ಮಾಡ್ಕೊಳ್ಳೋದು. ವಾಟ್ ಐ ಈಟ್ ಇನ್ ಎ ಡೇ ಅಂತ ಹೇಳಿ ನಿಮ್ಗೆ ತಿಳಿಸ್ಲಿಕ್ಕೆ ಬೇಕಾಗಿ ನಾನು ತೋರಿಸ್ತಾ ಇದ್ದೇನೆ ಇವತ್ತು ಮಧ್ಯಾಹ್ನಕ್ಕೆ. ಹಾಗೆ ಹೆಸರು ಬೇಳೆ ಕೂಡ ಇದಕ್ಕೆ ಹಾಕೊಂಡಿದ್ದೇನೆ. ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ತರಕಾರಿ ಜೊತೆ ಬೇಯಿಸ್ಕೊಳ್ಳೋದು. ಹಾಗೆ ಟೊಮೆಟೊ ಹೆಚ್ಚುತ್ತಾ ಇದ್ದೇನೆ. ನಿಮ್ಗೆ ಯಾವ ತರಕಾರಿ ಇಷ್ಟನ ಅದೆಲ್ಲ ಹಾಕ್ಬೋದು. ಕ್ಯಾರೆಟ್ ಹಾಕ್ಬೋದು, ಆಮೇಲೆ ಯಾವುದು ಆಲೂಗಡ್ಡೆ ಬೇಕಾದ್ರೆ ಒಂದ್ ಸ್ವಲ್ಪ ಆಲೂಗಡ್ಡೆ ಕೂಡ ಹಾಕೊಳ್ಬೋದು. ಈಗ ವೆಯ್ಟ್ ಲಾಸ್ ಅಲ್ಲಿ ನಾವೇನು ಡಯಟ್ ಮಾಡ್ತೇವೆ ಅಂತ ಹೇಳಿ ಆಲೂಗಡ್ಡೆ ತಿನ್ಬಾರ್ದು ಅಂತ ಹೇಳಿ ಯಾವುದೇ ಇಲ್ಲ. ಪೋಷನ್ ಕಂಟ್ರೋಲ್ ಹೇಳೋದು ತುಂಬಾನೇ ಇಂಪಾರ್ಟೆಂಟ್. ಏನಾಗ್ತದೆ, ಒಂದು ಆಲೂಗಡ್ಡೆನೆ ಜಾಸ್ತಿ ಆಗಿ ತಿನ್ಬಾರ್ದು, ಯಾಕೆಂದ್ರೆ ಅದು ವೆಯ್ಟ್ ಗೇನ್ ಆಗುವ ಚಾನ್ಸಸ್ ಇರ್ತದೆ ಅಂತ ಹೇಳಿ. ಈಗ ಈರುಳ್ಳಿಯನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕ್ಯಾರೆಟ್ ಬೇಕಾದ್ರೂ ಹಾಕೊಳ್ಬೋದು ನೀವು. ಕುಕ್ಕರ್ ಅಲ್ಲೇ ಮಾಡ್ಕೊಡುವ ಫ್ರೆಂಡ್ಸ್. ಈಗ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಪಾತ್ರೆ ಕೂಡ ತಂದೆ. ಈಗ ನಾವು ಕಿಚಡಿಯನ್ನ ಮಾಡ್ಕೊಳ್ಳುವ. ಇದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ನೀರ್ ಹಾಕಿ. ಹೆಸರುಬೇಳೆ ಒಂದ್ ಸ್ವಲ್ಪ ನೆನ್ಸಿದ್ರೆ ಯಾವಾಗ್ಲೂ ಒಳ್ಳೇದು, ಯಾಕೆಂತ ಹೇಳಿದ್ರೆ ಅದರ ಗ್ಯಾಸ್ಟ್ರಿಕ್ ಆಗೋದಕ್ಕೆ ಎಲ್ಲ. ಯಾವುದೇ ಈಗ ತೊಗರಿ ಸಾರು ಮಾಡೋದಾದ್ರೂ ಕೂಡ ನಾವು ಏನು ಒಂದ್ ಸ್ವಲ್ಪ ಅದನ್ನ ನೆನ್ಸಿಟ್ ಮಾಡ್ಕೊಂಡ್ರೆ ಅದ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ. ಈಗ ಮೊದ್ಲಿಗೆ ಎಣ್ಣೆನ ಹಾಕೊಳ್ಳುವ. ನಾನೀಗ ವಾಯ್ಸ್ ಓವರ್ ಕೊಟ್ಟು ಯಾವಾಗ್ಲೂ ವಿಡಿಯೋ ಶೂಟ್ ಮಾಡೋದು, ಅಡುಗೆ ಮಾಡ್ತಾ ಹೋಗೋದಷ್ಟೇ. ಇದ್ರಲ್ಲಿ ನಾನು ವಿಡಿಯೋ ಮಾಡುವಾಗ್ಲೇ ಮಾತಾಡ್ಕೊಂಡು ಮಾಡುವ ಅಂತ ಹೇಳಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡೆ. ನೀವು ಎಣ್ಣೆನಾದ್ರೂ ಹಾಕೊಳ್ಬೋದು, ತುಪ್ಪನಾದ್ರೂ ಹಾಕೊಳ್ಳಿ. ಅದಾದ ನಂತರ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಳುವ ಇದಕ್ಕೆ. ಇದು ಬಿಸಿ ಆಗ್ಲಿ ಅಷ್ಟರಲ್ಲಿ. ಸಾರಿ, ನನ್ನ ಅಜ್ವಾಯಿನ ತಗೊಂಡೆ, ಈ ಜೀರಿಗೆ ಅಂತ ಹೇಳ್ಕೊಂಡು. ಒಂದ್ ಸ್ವಲ್ಪ ಜೀರಿಗೆಯನ್ನ ಹಾಕೊಳ್ಳುವ.
ಒಗ್ಗರಣೆ ಈಗಲೇ ಮಾಡ್ಕೊಡು, ಆಮೇಲೆ ಪುನಃ ಒಗ್ಗರಣೆ ಅಂತ ಹೇಳಿ ಏನೂ ಬೇಡ. ಹಾಗೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಎಲ್ಲವನ್ನ ಹಾಕೊಳ್ಬೋದು. ಎಣ್ಣೆ ಬಿಸಿ ಆಗ್ತಾ ಬಂತು, ಸಾಸಿವೆ ಹಾಕೊಂಡೆ. ಈ ಕಿಚಡಿ ಆದ್ರೆ 1 ಪಾಟ್ ಮೀಲ್ ಮಾಡ್ಲಿಕ್ಕೆ ಕೂಡ ಈಸಿ. ವೆಯ್ಟ್ ಲಾಸ್ ಅಲ್ಲಿ ಮೇನ್ ಅಂತ ಹೇಳಿದ್ರೆ ಪೋರ್ಷನ್ ಕಂಟ್ರೋಲ್ ಹೇಳೋದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಒಂದು ಹಸಿಮೆಣಸು ಕೂಡ ಹಾಕೊಂಡೆ. ಜೊತೆಗೆ ಕರಿಬೇವು ಇದನ್ನು ಹಾಕೊಳ್ಳುವ. ಕಾಣಿಸ್ತಾ ಇದೆ ಅಲ್ವಾ? ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ. ಈಗ ಈರುಳ್ಳಿ ಹಾಕೊಳ್ಳುವ. ಈರುಳ್ಳಿ ಹಾಕಿದ್ಮೇಲೆ ನೆಕ್ಸ್ಟ್ ಬಟಾಣಿ ನೆನೆಸಿ ಅಂದ್ರೆ ಇದು ಫ್ರೋಸನ್, ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಟದ್ದು ಗಟ್ಟಿಯಾಗಿತ್ತು. ಪ್ರೋಟೀನ್ ಇದೆ. ಹಾಗೆ ಈ ಕಿಚಡಿಯಲ್ಲಿ ಬ್ರೋಕನ್ ವೀಟ್ ಅದು ತುಂಬಾ ಒಳ್ಳೇದು. ಕ್ಯಾಲೋರೀಸ್ ಕೂಡ ಕಡಿಮೆ ಇರ್ತದೆ, ಮತ್ತೆ ನಿಮಗೆ ಡೈಜೆಷನ್ಗೆ ಒಳ್ಳೇದು. ಮತ್ತೆ ಈ ಬ್ರೋಕನ್ ವೀಟ್ ಜೊತೆಗೆ ನಾವು ಹೆಸರು ಬೇಳೆ ಕೂಡ ಹಾಕಿದ್ದೇವೆ. ಹೆಸರು ಬೇಳೆ ಹೈ ಪ್ರೋಟೀನ್, ಹಾಗಾಗಿ ಕಿಚಡಿ ರುಚಿಯಾಗಿರ್ತದೆ ಕೂಡ. ಮತ್ತೆ ಅನ್ನ ತಗೊಂಡಾಗ ಪಲ್ಯ, ಸಾರು, ಸಾಂಬಾರು ಅಂತ 2-3 ಬಗೆ ಎಲ್ಲ ಮಾಡ್ಬೇಕು ಅಂತ ಇಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಶುಂಠಿ ಜಜ್ಜಿ ಇಟ್ಕೊಂಡಿದ್ದೇನೆ, ಹಾಕ್ಲಿಕ್ಕೆ ಮರ್ತೋಯ್ತು, ಹಾಕುವ. ಬೆಳ್ಳುಳ್ಳಿ ಬೇಕಾದ್ರೂ ಹಾಕೊಳ್ಬೋದು. ಅದೇ ರೀತಿ ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಕೊನೆಯಲ್ಲಿ ಹಾಕಿದ್ರು ಸಾಕು. ಇದನ್ನೆಲ್ಲ ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಕೊನೆಯಲ್ಲಿ ಟೊಮೆಟೊ, ಬಾಡಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಏನು ಸ್ವಲ್ಪ ಮೆಣಸಿನ ಹುಡಿ ಹಾಕೊಳ್ಳುವ. ಒಂದು ಅರ್ಧ ಚಮಚದಷ್ಟು ಮೆಣಸಿನ ಹುಡಿ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಹಳದಿ ಪೌಡರ್, ಆಮೇಲೆ ಒಂದು ಸ್ವಲ್ಪ ಬೇಕಾದ್ರೆ ನಿಮ್ಗೆ ಹಾಕಿ, ಆಪ್ಷನ್ ಇದು. ಗರಂ ಮಸಾಲೆ ಒಂದು ಸ್ವಲ್ಪ ಫ್ಲೇವರಿಗೆ, ಅದಿಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಾವೇನು ನೆನೆಸಿಟ್ಕೊಂಡಿದ್ದೇವೆ ಹೆಸರು ಬೇಳೆ, ಇದನ್ನ ಹಾಕೊಳ್ಳುವ. ಹೆಸರು ಬೇಳೆ ಮತ್ತೆ ಬ್ರೋಕನ್ ವೀಟ್ ಏನಿದೆ ಇದನ್ನ ಹಾಕೊಳ್ಳೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದೆರಡು ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು. ಕಿಚಡಿ ಅಲ್ವಾ, ಚಂದ ಬೇಯಬೇಕು. 2 ಅಥವಾ 3 ವಿಸಿಲ್ ಬೇಯಿಸಿದ್ರೆ ಆಯ್ತು. ಈಗ ಇನ್ನು ಇದಕ್ಕೆ ಬಾಕಿ ಆದದ್ದು ಉಪ್ಪು ಒಂದು ಹಾಕೊಳ್ಬೇಕು, ನೀರ್ ಹಾಕೊಳ್ಬೇಕು. ನೋಡಿ, ಇಲ್ಲಿ ನಾನು ಕಲ್ಲುಪ್ಪನ್ನ ತಗೊಂಡಿದ್ದೇನೆ, ಇದಕ್ಕೆ ಹಾಕೊಳ್ತಾ ಇದ್ದೇನೆ ಕಲ್ಲುಪ್ಪು. ಇದಕ್ಕೀಗ 3 ಕಪ್ ಅಷ್ಟು ನೀರನ್ನ ಹಾಕೊಳ್ಳುವ. ಇದೀಗ ಚೆನ್ನಾಗಿ ಕುದಿಬೇಕು. ಆಮೇಲೆ ಕುಕ್ಕರ್ ಇದ್ದು ಲಿಡ್ ಅನ್ನ ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇದು ಕುದಿತಾ ಉಂಟು ನೋಡಿ, ಚೆನ್ನಾಗಿ ಕುದಿತಾ ಇದೆ. ಇದನ್ನೀಗ ಕ್ಲೋಸ್ ಮಾಡುವ. ಲಿಡ್ ಅನ್ನ ಹಾಕ್ಬೇಕು. ಒಂದು 2 ವಿಸಿಲ್ ಬರ್ಲಿ, ಆಮೇಲೆ ನೋಡುವ. ನೋಡಿ, 4 ವಿಸಿಲ್ ಆಗಿದೆ. ಈಗ ಇದನ್ನ ಓಪನ್ ಮಾಡುವ. ನೋಡಿ ನಮ್ಮ ಕಿಚಡಿ ಹೇಗೆ ಬಂದಿದೆ ಅಂತ ಹೇಳಿ. ಇದಕ್ಕೀಗ ಮೇಲಿಂದ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳುವ. ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೇನೆ.
ಈಗ ಬಿಸಿಗೆ ಹಾಕೊಂಡ್ರೆ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಇಲ್ಲಿ ಹೆಚ್ಚಿಟ್ಟಿದ್ದೇನೆ, ಅದನ್ನು ಸ್ವಲ್ಪ ಹಾಕೊಳ್ಳುವ. ಯಮ್ಮಿ ಆದಂತಹ ನಮ್ಮ ಕಿಚಡಿ ರೆಡಿ ಆಯ್ತು ನೋಡಿ. ಇದಕ್ಕೆ ಬೇಕಾದ್ರೆ ನೀವೀಗ ಲೆಮನ್ ಬೇಕಾದ್ರೆ ಸ್ವಲ್ಪ ಹಾಕೊಳ್ಬೋದು, ಒಂದು ಅರ್ಧ ಲೆಮನ್ ಅನ್ನ ಹಿಂಡ್ಕೊಳ್ಬೋದು. ನೋಡಿ ಎಷ್ಟು ಯಮ್ಮಿ ಆಗಿ ಬಂದಿದೆ. ಇದನ್ನ ಈಗ ಸರ್ವ್ ಮಾಡ್ಕೊಳ್ಳುವ. ಹೈ ಪ್ರೋಟೀನ್ ಕಿಚಡಿ ರೆಸಿಪಿ. ಇದು ನನ್ನ ಲಂಚ್ ರೆಸಿಪಿ. ಹಾಗೆ ಡಿನ್ನರ್ಗೆ ಕೂಡ ಇದನ್ನೇ ತಗೊಂಡೆ. ಈ ರೀತಿ ಕಿಚಡಿ ಮಾಡ್ಕೊಂಡ್ರೆ ನೀವು ಡಿನ್ನರ್ ಕೂಡ ಇದನ್ನೇ ಮಾಡಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಪೋರ್ಷನ್ ಕಂಟ್ರೋಲ್ ಅಲ್ಲಿ ಡಿನ್ನರ್ಗೆ ಇದನ್ನೇ ತಗೊಂಡೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.